ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಅರ್ಪಿತಾ. ಇವರು ನಮ್ಮ ಸಿಸ್ಟರ್ ಪ್ರಿಯಾಂಕಾ. ಸೊ ಇವತ್ತು ನಾವು ಒಂದು ಸ್ವೀಟ್ ಡಿಶ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ನಮ್ಮ ಫಸ್ಟ್ ವಿಡಿಯೋ ಯೂಟ್ಯೂಬ್ನಲ್ಲಿ. ಸೊ ಒಂದು ಸ್ವೀಟ್ ಡಿಶ್ಶಿಂದ ನಾವು ನಮ್ಮ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಪ್ಲೀಸ್ ಸಪೋರ್ಟ್ ಅಸ್. ನಾವು ಮಾಡುವ ಸ್ವೀಟ್ ಬಂದು ಚೌಂಗ್ಯ ಅಂತ. ಇದು ಉತ್ತರ ಕರ್ನಾಟಕದಲ್ಲಿ ಮೊಹರಂ ಹಬ್ಬದಂದು ಸ್ಪೆಷಲಾಗಿ ಮಾಡುವ ಒಂದು ಸ್ವೀಟ್ ಡಿಶ್. ಇದಕ್ಕೆ ಬೇಕಾಗುವ ಸಾಮಾನು ಗೋಧಿ ಹಿಟ್ಟು, ಬಾದಾಮ್, ಕಾಜು, ಏಲಕ್ಕಿ, ಹುರ್ಕೊಂಡಿರುವ ಸೋಂಪು, ತುಪ್ಪ, ಸಕ್ಕರೆ ಆ್ಯಂಡ್ ಒಣ ಕೊಬ್ಬರಿ. ಸೊ ಪ್ರಿಯಾ, ಫಸ್ಟ್ ನಾವೇನು ಮಾಡ್ಕೋಬೇಕಾ? ಸಕ್ಕರೆನ ಮಿಕ್ಸಿಗೆ ಹಾಕ್ಕೋಬೇಕು. ಸಕ್ಕರೆ ಮಿಕ್ಸಿ ಮಾಡ್ಕೋಬೇಕು ಫಸ್ಟ್ ಸಪ್ರೇಟಾಗಿ. ಆದಮೇಲೆ ಅವೆಲ್ಲನ ಓಕೆ. ಸೊ ಮಿಕ್ಸಿ ಮಾಡ್ಕೊಂಡಿರೋ ಸಕ್ಕರೆ ಇದ್ರೊಳಗೆ ಹಾಕಿವಿ. ಇನ್ನು ಸ್ವಲ್ಪ ಸಕ್ಕರೆ ಮಿಕ್ಸಿ ನಾವು ಆಲ್ಮೋಸ್ಟ್ 1 kg ಶುಗರ್, 100 grams ಆಫ್ ಡ್ರೈ ಫ್ರೂಟ್ಸ್ ಆ್ಯಂಡ್ 3 ಕೊಬ್ಬರಿ ಬಟ್ಲ, ಡ್ರೈ ಕೊಬ್ಬರಿ ಬಟ್ಲ ತೊಗೊಂಡಿವಿ. ಆ್ಯಂಡ್ ಇದರಲ್ಲಿ ಹಾಫ್, ಐ ಥಿಂಕ್ ಇದು 1/2 ಲೀಟರ್ ತುಪ್ಪ ಅಂದರೆ ಆಲ್ಮೋಸ್ಟ್ 250 ml ಆಫ್ ಗೀ ಯೂಸ್ ಮಾಡ್ತೀವಿ. ಸೊ ಶುಗರ್ ಮಿಕ್ಸಿ ಆದಮೇಲೆ ನಾವು ಡ್ರೈ ಫ್ರೂಟ್ಸ್ ಮಿಕ್ಸಿ ಮಾಡ್ತೀವಿ ಸಪ್ರೇಟಾಗಿ. ಸೊ ಕಾಜು, ಬಾದಾಮ್, ಸೊ ಇದನ್ನು ಹಾಕ್ಬೇಕಾ ಪ್ರಿಯಾ? ಸೊ 15 ಏಲಕ್ಕಿ ವಿತ್ ಪೀಲ್ ಆ್ಯಂಡ್ ಹುರ್ಕೊಂಡಿರೋ ಸೋಂಪು. ಸೊ ದಿಸ್ ಇಸ್ ಲೈಕ್ 20 grams ಇರ್ಬೋದು ಇದು. ಸೊ ಇದು ಸಪ್ರೇಟಾ ಮತ್ತು ಸಪ್ರೇಟ್? ಓಕೆ. ಸೊ ಇದನ್ನು ಸಪ್ರೇಟಾಗಿ ಮಿಕ್ಸಿ ಮಾಡ್ಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಸೊ ಡ್ರೈ ಫ್ರೂಟ್ಸ್ ಮಿಕ್ಸಿ ಆದಮೇಲೆ ನಾವು ಒಣ ಕೊಬ್ಬರಿಯನ್ನು ಸಪ್ರೇಟಾಗಿ ಮಿಕ್ಸಿ ಮಾಡ್ಕೊತಾ ಇದ್ದೀವಿ. ಸೊ ಡ್ರೈ ಫ್ರೂಟ್ಸ್ ಫುಲ್ ಫೈನಾಗಿ ಗ್ರೈಂಡ್ ಮಾಡ್ಕೋಬಾರ್ದು. ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ಈಗ ನಾವು ಇದನ್ನು ಮಿಕ್ಸಿ ಮಾಡಿಕೊಂಡು ವಿಲ್ ಗೆಟ್ ಬ್ಯಾಕ್ ಟು ಯು. ಸೊ ಮಿಕ್ಸಿ ಆಗಿರೋ ಪೌಡರ್ ಇಲ್ಲಿದೆ. ಇದಾದಮೇಲೆ ನಾವು ಗೋಧಿ ಹಿಟ್ಟನ್ನ ಚೆನ್ನಾಗಿ ಹಾಕ್ಕೋಬೇಕು. ಎಸ್, ಸೊ ಚಪಾತಿ ಹಿಟ್ಟು ಹೆಂಗೆ ನಾದ್ಕೊತೀವಿ ಹಂಗೆ. ಹೌದು. ಸೊ ಬಟ್ ಗಟ್ಟಿಯಾಗಿ ನಾದ್ಕೋಬೇಕು, ಅಷ್ಟು ಲೈಕ್ ಸ್ಮೂತ್ ಅಲ್ಲ. ಚಪಾತಿ ಹಿಟ್ಟನ್ನು ಈ ಥರ ದಪ್ಪ ದಪ್ಪವಾಗಿ ಲಟ್ಟಿಸ್ಕೊಂಡು ಇದನ್ನು ಈ ಥರ ಹಂಚ ಮೇಲೆ ಸುಟ್ಕೋಬೇಕು. ಸುಟ್ಕೊಂಡ ಚಪಾತಿ ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಪ್ರೆಸ್ ಮಾಡ್ಬೇಕು ನಾವು. ಸೊ ಪ್ರೆಸ್ ಮಾಡಿದ ನಂತರ ಈ ಥರ ಕಾಣುತ್ತೆ. ಸೊ ಇದು ಬಂದುಬಿಟ್ಟು ಚೌಂಗ್ಯ ಮಣಿ ಅಂತ ಹೇಳ್ತಾರೆ. ಈ ಥರ ಸ್ಪೈರಲ್ ಆಗಿರ್ತದೆ. ಸೊ ಪ್ರೆಸ್ ಮಾಡಿದ್ಮೇಲೆ ಈ ಥರ ಆಗ್ತದೆ ಚೌಂಗ್ಯ. ಅವರು ನಮ್ಮ ಅತ್ತೆಯವರು ಚಪಾತಿಯನ್ನು ಲಟ್ಟಿಸ್ಲತ್ತಾರ. ಇವ್ರು ನಮ್ಮ ಕಸಿನ್ ಅಶ್ವಿನಿ ಸುಡ್ಲತ್ತಾರ. ಆ್ಯಂಡ್ ನಮ್ಮ ಸಿಸ್ಟರ್ ಪ್ರಿಯಾ ಚೌಂಗ್ಯನ ಶೇಪ್ ಮಾಡ್ಲತ್ತಾರ. ಸೊ ಪ್ರಿಯಾ, ಈಗ ನೆಕ್ಸ್ಟ್ ಏನು ಮಾಡ್ಕೋಬೇಕು? ಇದು ನೀಟಾಗಿರೋ ಪೌಡರ್ನ ಚೆನ್ನಾಗಿ ಫಿಲ್ ಮಾಡಬೇಕು. ಓಕೆ. ಈ ಥರ ಸೊ ಫಸ್ಟ್ ಈ ಪೌಡ್ರನ್ನ ತುಂಬಿಸ್ಕೋಬೇಕಾ? ತುಂಬಿಸ್ಕೋಬೇಕು. ತುಂಬಿಸಾದ್ಮೇಲೆ ಇದು ಕೊಬ್ಬರಿ ಪುಡಿನ ಸ್ವಲ್ಪ ಮೇಲೆ ಉದುರಿಸ್ಬೇಕು. ಓಕೆ, ಕೊಬ್ಬರಿ ಪುಡಿ ಉದುರಿಸ್ಬೇಕಾ? ಬಿಸಿ ಕಾಸಿರುವ ತುಪ್ಪನ ಮೇಲೆ ಓಕೆ, ಒಂದು ಸ್ಪೂನ್ ತುಪ್ಪ ಮೇಲೆ ಈ ಥರ ಚೆನ್ನಾಗಿ. ಓಕೆ, ಹಾಕಿ ಇಟ್ಬಿಟ್ಟು ಓಕೆ. ಈಗ ನೆಕ್ಸ್ಟ್ ಇವು ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ ಒಂದ್ರ ಮೇಲೆ ಒಂದು ಇಟ್ಕೊಂಡು ಹೋಗ್ಬೇಕಾ? ಓಕೆ.
ನಮ್ಮ ಮಾಮ ಅವ್ರಿಗೆ ಕೊಡೋಣ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾರೆ. ಟೇಸ್ಟ್ ನೋಡೋಣ ಅಂತ. ಭಾಳ ಚೆನ್ನಾಗಿ ಜವಿ ಗೋಧಿ ಹಿಟ್ಟಿನಲ್ಲಿ ಮಾಡಿದಂಥ ಚೊಂಗೆ ಮೃದುವಾಗಿ ಸಾಫ್ಟಾಗಿ ಟೇಸ್ಟ್ ಇದೆ. ಶುಗರ್ನು ಸಹಿತ ಚೆನ್ನಾಗಿ ಬಂದಿದೆ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಈ ವಿಡಿಯೋ ನೋಡಿದ್ದಕ್ಕೆ. ಸೊ ಈ ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ.